ಹೊಸ ವರ್ಷದ ಹಿನ್ನೆಲೆ ಸಿಲಿಕಾನ್ ಸಿಟಿಯಲ್ಲಿ ರಾಶಿ ರಾಶಿ ಕಸ. ಒಂದೇ ದಿನ ಬರೋಬ್ಬರಿ 15 ಮೆಟ್ರಿಕ್ ಟನ್ ಕಸ ಸಂಗ್ರಹ ಆಗಿದೆ. ಎಂಜಿ ರಸ್ತೆ, ಬ್ರಿಗೇಡ್ ರೋಡು, ಚರ್ಚ್ ಸ್ಟ್ರೀಟ್ನಲ್ಲಿ ಹೆಚ್ಚು ಕಸ ಸಂಗ್ರಹಿಸಲಾಗಿದೆ. ರಾಶಿ ರಾಶಿ ತ್ಯಾಜ್ಯ ಕಂಡು ದಂಗಾಗ್ಬಿಟ್ಟಿದ್ದಾರೆ ಪೌರ ಕಾರ್ಮಿಕರು. ತ್ಯಾಜ್ಯ ವಿಲೇವಾರಿಗೆ ಸುಸ್ತಾದ ಪಾಲಿಕೆ ಆಡಳಿತ ವರ್ಗ. ಕಸವನ್ನ ಸಂಪೂರ್ಣ ವಿಲೇವಾರಿ ಮಾಡಿದ ಪಾಲಿಕೆ. ನ್ಯೂ ಇಯರ್ ಸೆಲೆಬ್ರೇಷನ್ ಅಂತ ಖುಷಿಯಲ್ಲಿ ಸಿಕ್ಕಾಪಟ್ಟೆ ಎಂಜಾಯ್ ಏನೋ ಮಾಡಿದ್ದಾರೆ. ಆದ್ರೆ ನಗರದ ಅಂದ ಕೆಡಿಸೋ ಕೆಲಸವೂ ಕೂಡ ಆಗಿದೆ. ನೋಡಿ, ಒಂದೇ ದಿನದಲ್ಲಿ ಎಷ್ಟೆಲ್ಲ ಕಸ ಸಂಗ್ರಹ ಆಗಿದೆ ಅನ್ನೋದನ್ನು ನೋಡಿದ್ರೆ ನಿಜವಾಗ್ಲೂ ಶಾಕ್ ಆಗತ್ತೆ. ಬರೋಬ್ಬರಿ 15 ಮೆಟ್ರಿಕ್ ಟನ್ ಕಸ ಅಂತ ಹೇಳಿದ್ರೆ ಯೋಚನೆ ಮಾಡಿ ಅದು ಎಷ್ಟರ ಮಟ್ಟಿಗೆ ಜನ ಎಂಜಾಯ್ ಮಾಡಿರ್ಬೋದು ಅಂತ. ಇದೆಲ್ಲ ಪ್ರಕೃತಿಗೆ ಮಾರಕ. ಹೊಸ ವರ್ಷವನ್ನೇ ಸಂಭ್ರಮಿಸುವಂಥದ್ದಕ್ಕೆ ಒಂದಷ್ಟು ಇತಿಮಿತಿ ಅನ್ನೋದು ಇರಬೇಕು. MG ರಸ್ತೆ, ಬ್ರಿಗೇಡ್ ರೋಡು, ಚರ್ಚ್ ಸ್ಟ್ರೀಟ್ನಲ್ಲಂತೂ ಸಿಕ್ಕಾಪಟ್ಟೆ ಕಸ ಸಂಗ್ರಹ ಆಗಿದೆ. ಇದನ್ನೆಲ್ಲ ಪಾಲಿಕೆ ಇನ್ನೆಲ್ಲಿ ತೆಗೆದುಕೊಂಡು ಹೋಗಿ ಸುರಿದಿದ್ದಾರೋ ಗೊತ್ತಿಲ್ಲ. ರಾಶಿ ರಾಶಿ ತ್ಯಾಜ್ಯ ಕಂಡು ಪೌರ ಕಾರ್ಮಿಕ ದಂಗಾಗಿದ್ದಾರೆ. ಪಾಪ ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡಿ ಸುಸ್ತಾಗಿ ಹೋಗಿ ಮಲಗಿರ್ತಾರೆ. ಯಾವ ನ್ಯೂ ಇಯರು, ಯಾವ ಹೊಸ ವರ್ಷ, ಯಾವ ಸೆಲೆಬ್ರೇಷನ್. ಬೆಳಿಗ್ಗೆ ಎದ್ದು ಬಂದು ನೋಡಿದ್ರೆ ಇಷ್ಟೆಲ್ಲ ರಾಶಿ ರಾಶಿ ಕಸ ಎಲ್ಲಿಂದ ಕ್ಲೀನ್ ಮಾಡ್ಕೊಂಡು ಬರೋದು ಅಂತ ಪೌರ ಕಾರ್ಮಿಕರು ತಲೆ ಬಿಸಿ ಮಾಡ್ಕೊಬಿಟ್ಟಿದ್ದಾರೆ. ಫೈನಲಿ ಹೆಂಗೋ ಕಷ್ಟಪಟ್ಟು ಇನ್ನೇನೇನೋ ಹರಸಾಹಸ ಮಾಡಿ ಒಂದಷ್ಟು ತ್ಯಾಜ್ಯ ವಿಲೇವಾರಿಯನ್ನು ಮಾಡಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಕಸವನ್ನು ಸಂಪೂರ್ಣ ವಿಲೇವಾರಿ ಮಾಡಿದ್ದಾರೆ ಪಾಲಿಕೆ. ಈ ಹೊಸ ವರ್ಷ ಬಂತು ಅಂದರೆ ಒಂದೆರಡು ತಲೆ ಬಿಸಿ ಅಲ್ಲ. ಒಂದು ಕಡೆಯಲ್ಲಿ ಸೆಕ್ಯೂರಿಟಿ ನೋಡ್ಕೋಬೇಕು, ಇನ್ನೊಂದು ಕಡೆಯಲ್ಲಿ ಪೊಲೀಸರ ಹೆಚ್ಚಿನ ಸಂಖ್ಯೆಯಲ್ಲಿ ನಿಯೋಜನೆ ಮಾಡಬೇಕು. ಈಗ ಇದ್ಯಾವುದೋ ಕಸದ ಬೇರೆ ಸಮಸ್ಯೆ ಉದ್ಭವ ಆಗ್ತಾ ಇದೆ. ಹಿಂಗಾದರೆ ಈ ಸೆಲೆಬ್ರೇಷನ್ಗಳೆಲ್ಲ ಯಾಕೆ ಬೇಕು ಅಂತ ಅನಿಸುತ್ತೆ. ನೋಡಿ, ಕೆಲವು ವರ್ಷಗಳ ಹಿಂದೆ, ಈಗ 2 ವರ್ಷದ ಹಿಂದೆ ಕೋವಿಡ್ ಬಂದಂಥ ಸಂದರ್ಭದಲ್ಲಿ ಯಾವುದೇ ಸೆಲೆಬ್ರೇಷನ್ಗಳು ಇರಲಿಲ್ಲ. ಬಹಳ ಸ್ವಚ್ಛವಾಗಿತ್ತು ನಗರ. ಯಾವುದೇ ಸೆಲೆಬ್ರೇಷನ್ ಮಾಡೋದಕ್ಕೆ ಯಾರು ಬರ್ತಿರಲಿಲ್ಲ. ಪ್ರಾಣ ಉಳಿದ್ರೆ ಸಾಕಾಗಿತ್ತು. ಸೊ ಹೀಗಿದ್ದಾಗ ಬಹಳ ಚಂದ ಸೊಗಸಾಗಿ ಈ ನಗರ ಇತ್ತು. ಆದರೆ ಈಗ ಸೆಲೆಬ್ರೇಷನ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೆ ದೊಡ್ಡ ತಪ್ಪಾದಂಗೆ ಕಾಣಿಸ್ತಾ ಇದೆ. ಇದು ನೀವು ದೃಶ್ಯದಲ್ಲಿ ನೋಡ್ತಿರೋದು ಬೆಂಗಳೂರೇನೆ. ಬೆಂಗಳೂರಿನಲ್ಲಿ ಎಲ್ಲಿ ನೋಡಿದ್ರೂ ಕಸನೇ. ಪಾರ್ಟಿ ಮಾಡಿರೋದು, ಕೇಕ್ ಕತ್ತರಿಸಿ ಅದರ ಪೇಪರನ್ನು ತಗೊಂಡೋಗಿ ಬಿಸಾಕಿರೋದು, ಪಟಾಕಿ ಹೊಡೆದಿರೋದು, ಇದೇ ಥರ ನಾನಾ ರೀತಿಯಾದಂಥ ಕಸಗಳು ನಗರದ ಎಲ್ಲ ಕಡೆನೂ ಇದೆ. ಸೊ ಇದಕ್ಕಾದಷ್ಟು ಬೇಗ ಬ್ರೇಕ್ ಹಾಕಬೇಕು. ಮುಂದಿನ ವರ್ಷ ಇದಕ್ಕೆ ಅಂತ ಇನ್ನು ಹೊಸ ರೂಲ್ಸು ಗೈಡ್ಲೈನ್ಸು ತರಬೇಕು ಅಂತ ಕಾಣುತ್ತೆ. ಕಸ ಹಾಕಂಗಿಲ್ಲ, ಕಸ ಹಾಕ್ತವ್ರಿಗೆ ಅಷ್ಟು ಸಾವಿರ, ಇಷ್ಟು ಸಾವಿರ ಫೈನು, ಯಾರ್ಯಾರ ಕೈಯಲ್ಲಿ ಕಸ ಇತ್ತು, ಯಾರ್ಯಾರು ಕಸ ಹಾಕಿದ್ರು ಅಂತ ಅದಕ್ಕೊಂದಷ್ಟು CCTV ವಿಜುವಲ್ಸನ್ನು ಚೆಕ್ ಮಾಡಿ ಇನ್ನು ಅದಕ್ಕೆ ಹೊಸ ಗೈಡ್ಲೈನ್ಸ್ ತರಬೇಕು ಅಂತ ಅನಿಸುತ್ತೆ. ಈಗ ಆಲ್ರೆಡಿ ಸಾಕಷ್ಟು ಗೈಡ್ಲೈನ್ಸನ್ನು ತಂದಿದ್ದಾಗಿದೆ. ಆಕ್ಸಿಡೆಂಟ್ ತಡೆಗಟ್ಟಬೇಕು, ವೀಲಿಂಗ್ ತಡೆಗಟ್ಟಬೇಕು, ಡ್ರಿಂಕ್ ಆ್ಯಂಡ್ ಡ್ರೈವ್ ತಡೆಗಟ್ಟಬೇಕು, ಮಹಿಳೆಯರ ಮೇಲೆ ಆಗ್ತಿದ್ದಂಥ ಹರಾಸ್ಮೆಂಟ್ ತಡೆಗಟ್ಟಬೇಕು. ಹೀಗೆ ನಾನಾ ರೀತಿಯಾದಂಥ ಗೈಡ್ಲೈನ್ಸನ್ನು ನ್ಯೂ ಇಯರಿಗೆ ತರಲಾಗಿದೆ. ಈ ಕಸದ್ದು ಬೇರೆ ತರಬೇಕು ಅಂತ ಅನಿಸುತ್ತೆ. ಒಂದೊಂದು ಸತಿ ಏನನ್ಸುತ್ತೆ ಅಂದರೆ, ಇಷ್ಟೆಲ್ಲ ಗೈಡ್ಲೈನ್ಸ್ ತಂದು ಇಷ್ಟೆಲ್ಲ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡಿಕೊಂಡು ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡುವ ಅವಶ್ಯಕತೆ ಏನಿದೆ ಅಂತ ಅನಿಸುತ್ತೆ. ಯಾರಿಗೂ ಉಪಯೋಗ, ಏನು ಪ್ರಯೋಜನ? ರಾತ್ರಾಗ ಬೆಳಗಾಗುತ್ತೆ ಅಷ್ಟು ಅನ್ನೋದು ಬಿಟ್ಟರೆ, ಕ್ಯಾಲೆಂಡರ್ ಒಂದು ಚೇಂಜ್ ಆಗುತ್ತೆ ಅನ್ನೋದೊಂದು ಬಿಟ್ಟರೆ ಯಾರ ಜೀವನ ಇನ್ನು ಹೆಂಗೆ ಉದ್ಧಾರ ಆಗುತ್ತೆ ಏನು ಎತ್ತ ಗೊತ್ತಿಲ್ಲ. ಒಟ್ಟಿನಲ್ಲಿ ಪ್ರಕೃತಿ ಅಂತೂ ಸಿಕ್ಕಾಪಟ್ಟೆ ಹಾಳು ಮಾಡಿ ಇಡ್ತಾ ಇದ್ದಾರೆ.